ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಶುದ್ಧ ಶುಕ್ರವಾರ ತಿರುಗಿ ನಾವು ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವಂತೆ, ಆತನ ಕೊಂಡಾಡುವಂತೆ, ಆತನ ವಾಕ್ಯವನ್ನು ಧ್ಯಾನ ಮಾಡುವಂತೆ ದೇವರು ಕೊಟ್ಟಂತ ಒಂದು ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಈ ಶುಕ್ರವಾರ ಪ್ರಾರ್ಥನೆ ಕೂಟ ಆರಂಭ ಮಾಡದ ಮುಂಚಿತವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನೆ, ಒಂದು ಶುಕ್ರವಾರ ದಿವಸ ವಿಶೇಷವಾಗಿ ಕರ್ತನೆ, ಅದ್ಭುತವಾಗಿ ಕರ್ತನೆ, ನೀನು ಪ್ರಾರ್ಥಿಸುವಾಗ, ನಿನ್ನ ವಾಕ್ಯನ ಧ್ಯಾನಿಸುವಾಗ ಕರ್ತನೆ, ನಿನ್ನ ವಾಕ್ಯದಲ್ಲಿರುವಂತಹ ರಹಸ್ಯಗಳು, ಅದರ ಗೂಢಾರ್ಥಗಳನ್ನು ನಮಗೆ ನೀನು ತಿಳಿಸಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ಈ ಒಂದು ಶುಕ್ರವಾರ ಅದ್ಭುತವಾಗಿ ಕರ್ತನೆ ಕೇಳಿದಂತ ವಾಕ್ಯಗಳು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕೆ ಆಶೀರ್ವಾದ ಮಾಡುತ್ತಂತಾನೆ. ಹೌದು ಸ್ವಾಮಿ, ಯೂಟ್ಯೂಬ್ ಮುಖಾಂತರವಾಗಿ ಸ್ವಲ್ಪ ನಿನ್ನ ಸೇವೆಯನ್ನು ಸಾರುವಾಗ ಈ ವಾಕ್ಯಗಳು ಅನೇಕ ಜನರಿಗೆ ವಿಡಿಯೋ ವೈರಲ್ ಆಗಿ ಅನೇಕ ಜನರಿನ ವಾಕ್ಯಗಳು ತಲುಪುವಂತೆ, ಎಲ್ಲರ ರಕ್ಷಣೆ ಹೊಂದಿ ನೀನೇ ಜೀವಿಸುವ ದೇವರೆಂಬುದಾಗಿ ನಂಬಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನೀನೇ ಆಶೀರ್ವಾದ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಒಂದು ಶುಕ್ರವಾರದ ಪ್ರಾರ್ಥನೆ ಕೂಟದ ಆರಂಭವು, ಮಧ್ಯಸ್ಥನು, ಕೊನೆಯು ನೀನಾಗಿ ನಡೆಸಬೇಕಂತ ಹೇಳಿ ಯೇಸುವೆ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ಪ್ರೀತಿಯ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಶುಕ್ರವಾರ ದಿವಸ ನಮ್ಮ ಸ್ವಲ್ಪ ಹೊತ್ತು ದೇವರ ಒಂದು ಆತ್ಮಿಕವಾದ ಆಹಾರಕ್ಕಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 1ನೇ ವಚನ. ದ ಬುಕ್ ಆಫ್ ಯೆಶಾಯ, ಚಾಪ್ಟರ್ 14 ವರ್ಸ್ 1. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಹಲ್ಲೆಲೂಯಾ, ಮುಂದಿನ ದಿವಸಗಳಲ್ಲಿ ಯೆಹೋವನು ಯಾಕೋಬನನ್ನು ಮತ್ತೆ ಪ್ರೀತಿಸುವನು. ಹಲ್ಲೆಲೂಯಾ. ಮತ್ತು ಯೆಹೋವನು ಇಸ್ರಾಯೇಲರನ್ನು ಮತ್ತೆ ಆರಿಸಿಕೊಳ್ಳುವನು ಮತ್ತು ಅವರಿಗಿರುವಂತಹ ದೇಶವನ್ನು ತಿರುಗಿ ಕೊಡುವನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ಆತ್ಮೀಯ ದೇವರ ಮಕ್ಕಳೇ, ಇಲ್ಲಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ. ತಂದೆಯ ದೇವರು ಏನ್ ಮಾಡ್ತಾರೆ, ಮುಂದಿನ ದಿನಗಳಂತೆ ಯಾಕೋಬನಿಗೆ ಪ್ರೀತಿಸ್ತಾರೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾಕೋಬನಿಗೆ ಏನ್ ಮಾಡ್ತಾರೆ, ದೇವರು ತಿರುಗಿ ಪ್ರೀತಿಸ್ತಾರೆ. ಮತ್ತೆ ಏನ್ ಮಾಡ್ತಾರೆ, ಇಸ್ರಾಯೇಲರಿಗೆ ತಿರುಗಿ ಆರಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅವರು ಕಳೆದುಕೊಂಡಿರುವಂತಹ ದೇಶವನ್ನು ತಿರುಗಿ ಆತನಿಗೆ ಅನುಗ್ರಹಿಸ್ತಾರೆ ಎಂಬುದಾಗಿ. ಈ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ವಾಕ್ಯ ಭಾಗದ ನೋಡ್ಬೇಕಾದ್ರೆ, ಇಸ್ರಾಯೇಲರು ಆ ಒಂದು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದುಕೊಂಡಿರುವಾಗ ಅವರು ಏನ್ ಮಾಡ್ತಾ ಇದ್ರು, ಆ ದೇಶ ಅವರಿಗೆ ಕಾನಾನ್ ದೇಶ ಮೊದಲು ಕೊಟ್ಟಿರುವಾಗ ಬರಗಾಲ ಬಂದಿದಾಗ ಅವ್ರು ಏನ್ ಮಾಡ್ತಾರೆ, ಆ ಒಂದು ಐಗುಪ್ತ ದೇಶದ ಸಹಾಯಕ್ಕಾಗಿ ಅಲ್ಲಿ ಸಹಾಯ ಮಾಡೋದಕ್ಕಾಗಿ ಅವ್ರು ಸಹಾಯ ಮಾಡಿದಾಗ ಒಬ್ಬೊಬ್ಬರಾಗಿ ಹೋಗಿ ಅಲ್ಲಿ ಐಗುಪ್ತ ದೇಶ ಇಳ್ಕೊಂಡಿದಾಗ ಅಲ್ಲಿ ಅವ್ರ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರು ಏನಾಗ್ತಾರೆ, ದಾಸರಾಗ್ತಾರೆ, ಗುಲಾಮರಾಗ್ತಾರೆ. ಆಗ ಅವರು ತನ್ನ ದೇಶವನ್ನು ಕಳೆದುಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅದೇ ರೀತಿ ಯಾಕೋಬನು ಕೂಡ ತನ್ನ ಅಣ್ಣನಿಗೆ ಆಗಬೇಕಾದ ಆಶೀರ್ವಾದವನ್ನು ಮೋಸದಿಂದ ಪಡೆದುಕೊಂಡಿದಾಗ ಆತನಿಗೆ ಅಲ್ಲಿ ಏನಾಗಿತ್ತು, ಅನೇಕ ಕಣ್ಣೀರು, ಕಷ್ಟಗಳು ಮತ್ತು ಹಿಂಸೆಗಳು ಆತನಿಗೆ ಎದುರಾದವು. ಯಾಕಂದ್ರೆ ಆತನು ಮೋಸದಿಂದ ಏನ್ ಮಾಡಿದನು, ತನ್ನ ಅಣ್ಣನಿಗೆ ಆಗಬೇಕಾದ ಆಶೀರ್ವಾದವನ್ನು ಪಡೆದುಕೊಂಡಿದ್ದನು. ಆದರೆ ಯಾವಾಗಾಯ್ತು ಆ ಇಸಾಕನ ಹತ್ರ ಯಾಕೋಬನು ಹೋದಾಗ ಆಶೀರ್ವಾದ ಮಾಡ್ಬೇಕಾದ್ರೆ ನೀನು ಯಾರು ಅಂತ ಕೇಳಿದಾಗ, ನಾನು ನಿನ್ನ ಮಗ ಏಸಾವನು ಎಂಬುದಾಗಿ ಹೇಳಿದನು. ಆತನು ಯಾಕೋಬನು ಇದ್ದರೂ ಸಹ ಏಸಾವನು ಅಂತ ಹೇಳಿದನು. ಆದರೆ ಇಸಾಕನು, ನಿನ್ನ ಕೈಯ ರೋಮವು ಏಸಾವನಂತಿದೆ, ಆದರೆ ಧ್ವನಿ ಯಾಕೋಬನಂತಿದೆ ಅಂತ ಹೇಳಿದರು. ತಿಳಿದುಕೊಂಡಿನು. ಆದರೆ ಆತನ ಕಣ್ಣು ಮೊಬ್ಬಾಗಿದ್ದರಿಂದ ಆತನು ಯಾಕೋಬನೆಂಬುದಾಗಿ ಆತನಿಗೆ ತಿಳಿಯಲಿಲ್ಲ. ಇಸಾಕನು ಏನ್ ಮಾಡ್ತಾನೆ, ತನ್ನ ಮಗನಾದ ಯಾಕೋಬನಿಗೆ ಏಸಾವನಂತ ಆಶೀರ್ವಾದ ಮಾಡ್ತಾನೆ. ಆವಾಗ ದೇವರ ಇಸಾಕನಿಗೆ ತಂದೆಗೆ ಆತನು ಮೋಸ ಮಾಡಿದಾಗ, ಸುಳ್ಳಾಡಿದಾಗ ಆತನು ತನ್ನ ಮನೆ, ತನ್ನ ಕುಟುಂಬವನ್ನು ಬಿಟ್ಟು ಓಡಿ ಹೋಗಬೇಕಾಯಿತು. ಲಾಭನ ತನ್ನ ಮಾವನ ಮನೆಯಲ್ಲಿ ಇದ್ದುಕೊಂಡು ಅನೇಕ ಕಷ್ಟವನ್ನು ಅಲ್ಲಿ ಕೆಲಸ ಮಾಡ್ಕೋತಾ ದುಡಿಬೇಕಾಗಿತ್ತು.
ಆದರೆ ಯಾವಾಗಾಯ್ತು ಆತನ ಪಶ್ಚಾತ್ತಾಪಟ್ಟನು, ತಿರುಗಿ ಯೆಹೋವನು ಆತನ ಕಾಣಿಸಿಕೊಂಡಿದಾಗ, ಸೊ ಆ ದರ್ಶನದಲ್ಲಿ ಆ ತಂದೆ ದೇವರು ನೀನು ಯಾರು ಎಂಬುದ ಕೇಳಿದಾಗ ಆತನ ಹೇಳ್ತಾ ಇದ್ದಾನೆ ಯಾಕೋಬನು, ನಾನು ಯಾಕೋಬನು ಎಂಬುದಾಗಿ ಹೇಳ್ತಾನೆ. ತನ್ನ ತಂದೆಗೆ ಏಸಾವನು ಕೇಳಿದನು, ಆದರೆ ತಿರುಗಿ ದೇವರು ಎರಡನೇ ಸಾರಿ ಯೆಹೋವ ದೇವರು ಆತನನ್ನು ಕೇಳಿದಾಗ ಆತನ ಸುಳ್ಳಾಡದಂತೆ ಏನ್ ಮಾಡಿದನು, ನಾನು ಯಾಕೋಬನು ಎಂಬುದಾಗಿ ಒಪ್ಪಿಕೊಂಡನು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅವಾಗ ದೇವರು ಆತನಿಗೆ ತಿರುಗಿ ಪ್ರೀತಿಸಿ ಆತನ ಕಷ್ಟಗಳಿಗೆ ಶ್ರಮಗಳಿಗೆ ದೇವರು ಒಳ್ಳೆ ಪ್ರತಿಫಲ ಕೊಟ್ಟರು. ಆತನ ಪ್ರೀತಿಸಿ ಆಧರಿಸಿ ಆತನ ಕಳೆದುಕೊಂಡಂತ ತಂದೆ, ಆ ಅಣ್ಣ ತಮ್ಮಂದಿರು, ಆ ಕಳೆದುಕೊಂಡ ಮನೆಯೆಲ್ಲ ದೇವರು ನನಗೆ ಪ್ರೀತಿಸಿ ತಿರುಗಿ ವಾಪಸ್ ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಅದೇ ರೀತಿ ಒಂದು ದೇವರಲ್ಲಿ ಪಶ್ಚಾತ್ತಾಪಟ್ಟಿದಾಗ ಇಸ್ರಾಯೇಲ್ ಜನರಿಗೆ ಕೂಡ ದೇವರು ಏನ್ ಮಾಡ್ತಾರೆ, ತನ್ನ ಆ ದೇಶವನ್ನು ತಿರುಗಿ ಆ ಹಾಲು ಜೇನು ಹರಿಯುವಂತ ದೇಶವನ್ನು ದೇವರು ತಿರುಗಿ ಆತನಿಗೆ ಒಂದು ಇಸ್ರಾಯೇಲ್ ಜನರಿಗೆ ಕೊಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಸಮಯದಲ್ಲಿ ನೀವು ಕೂಡ ದೇವರ ವಿರುದ್ಧವಾಗಿ ಯಾಕೋಬನಿಗೆ ಅಂತೆ ಇವತ್ತು ನೀವು ದೇವರ ವಿಷಯದಾಗಿ ನೀವು ಸುಳ್ಳಾಡಿದರೆ, ನಿಮ್ಮ ತಪ್ಪುಗಳು ಒಪ್ಪಿಕೊಳ್ಳಲಿದ್ದರೆ ಇವತ್ತು ನೀವು ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ನಿಮ್ಮ ತಪ್ಪುಗಳನ್ನು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳಿ. ಅವಾಗ ದೇವರು ಯಾಕೋಬನಿಗೆ ಯಾವ ರೀತಿ ಪ್ರೀತಿಸಿದರೋ ಅದೇ ರೀತಿ ದೇವರು ಪ್ರೀತಿಸ್ತಾನೆ. ಆ ಒಂದು ಕೆಟ್ಟೋಗಿರೋ ಮಗ ತಿರುಗಿ ಪಶ್ಚಾತ್ತಾಪ ಪಟ್ಟು ಬಂದಿದಾಗ ಆ ತಂದೆ ಏನ್ ಮಾಡಿದನು, ಪ್ರೀತಿಸಿದನು, ಓಡಿ ಬಂದು ಆತನ ಮುದ್ದಿಟ್ಟು ಅಪ್ಪಿಕೊಂಡನು. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ನಮ್ಮ ರಕ್ಷಕ ಯೇಸು ಕ್ರಿಸ್ತನೇನಿದ್ದಾನೆ ಪ್ರೀತಿ ಸ್ವರೂಪಿಯಾಗಿರುವ ದೇವರು, ಆತನು ಪ್ರೀತಿಸುವ ದೇವರಾಗಿದ್ದಾನೆ. ಯಾಕೋಬನಿಗೆ ಪ್ರೀತಿ ಮಾಡಿದಂತೆ ನಮಗೂ ನಿಮಗೂ ಕೂಡ ಪ್ರೀತಿ ಮಾಡ್ತಾನೆ. ಅದಕ್ಕೆ ನೀವು ಇವತ್ತು ಆ ದೇವರಿಂದ ದೂರ ಹೋಗಿದ್ದಾರೆ, ತಿರುಗಿ ನೀವು ದೇವರ ಹತ್ತಿರಕ್ಕೆ ಬನ್ನಿರಿ. ನೀವು ಪಶ್ಚಾತ್ತಾಪ ಪಟ್ಟು ನಿಮ್ಮ ತಪ್ಪುಗಳನ್ನು ಪಾಪಗಳನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತನಿಗೆ ತಿರುಗಿ ನೀವು ಮೊರೆ ಇಟ್ಟಿದಾಗ, ಆತನ ಹತ್ರ ಬಂದಿದಾಗ ಯಾಕೋಬನಿಗೆ ಪ್ರೀತಿಸಿದಂತೆ ನಿಮಗೂ ಕೂಡ ದೇವರು ಪ್ರೀತಿ ಮಾಡ್ತಾರೆ ಎಂಬುದಾಗಿ ಈ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಇವತ್ತು ದೇವರು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಇವತ್ತು ನೀನು ದೇವರಿಂದ ದೂರ ಹೋದಾಗ ನೀನು ಕಳೆದುಕೊಂಡಿರುವಂತ ನಿನ್ನ ಮನೆ, ನಿನ್ನ ಕುಟುಂಬ, ನೀ ಕಳೆದುಕೊಂಡಿರುವ ದೇಶ ಆಗಿರ್ಬೋದು, ನಿನಗಿರುವಂತ ದುಡ್ಡು ಆಗಿರ್ಬೋದು, ಏನೇ ನೀ ಕಳೆದುಕೊಂಡಿರೋ ದೇವರು ಅದು ತೆರೆಗೆ ನಿನಗೆ ಕೊಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರೇ, ಆತನು ಹೇಳಿದಂತೆ ಮಾಡುವ ದೇವರು, ಆತನು ವಾಗ್ದಾನ ಮಾಡಿದಂತೆ ಅದನ್ನು ನೆರವೇರಿಸುವ ದೇವರಾಗಿದ್ದಾನೆ. ಇಸ್ರಾಯೇಲರಿಗೆ ಅವರ ದೇಶವನ್ನು ತಿರುಗಿ ಕೊಡ್ತೀನಿ, ವಾಪಸ್ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದಂತೆ ಇಸ್ರಾಯೇಲರಿಗೆ ಆ ಕಾನಾನ್ ದೇಶವನ್ನು ದೇವರು ತಿರುಗಿ ಕೊಟ್ಟನು. ಇವತ್ತು ನೀನು ಏನ್ ಕಳ್ಕೊಂಡಿದ್ಯಾ ಕರ್ತನಲ್ಲಿ ಪ್ರಿಯರೇ, ಇವತ್ತು ಯಾವುದೇ ವಿಷಯದಲ್ಲಿ ನೀನು ನೊಂದು ಬೆಂದಿರುವಾಗ ನೀನು ಏನೇ ಕಳ್ಕೊಂಡ್ರು, ನೀನು ಯೇಸುವಿಂದ ದೂರ ಹೋದರೂ ಕೂಡ ನೀನು ಮರಳಿ ಬಾ ಆ ಯೇಸುವಿನ ಹತ್ರ. ಯಾಕಂದ್ರೆ ಆತನು ಕರುಣಿಸುವ ದೇವರು, ಹಿ ಈಸ್ ಎ ಮರ್ಸಿ ಗಾಡ್. ಆತನು ಕ್ಷಮಿಸುವ ದೇವರು, ಆತನು ನನಗೆ ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಪದೇ ಪದೇ ಆತನಿಗೆ ಪ್ರೀತಿನೇ ಮಾಡುವಂತ ದೇವರಾಗಿದ್ದಾನೆ. ಆತನು ಶಿಕ್ಷೆ ಕೊಡುವ ದೇವರಲ್ಲ, ಆತನು ಪ್ರೀತಿ ಕೊಡುವ ದೇವರು, ಪ್ರೀತಿಸುವ ದೇವರು. ನಮಗೋಸ್ಕರ ನಮ್ಮ ಪ್ರೀತಿಗಾಗಿ, ನಮ್ಮನ್ನು ಪ್ರೀತಿಸೋಸಕ್ಕಾಗಿ ನಮಗೆ ಬರಬೇಕಾಗಿದ್ದ ಶಿಕ್ಷೆಯನ್ನು ತಾನು ಶಿಲುಬೆ ಮೇಲೆ ತಕ್ಕೊಂಡು ನಮಗೆ ಬರಬೇಕಾಗಿರುವಂತಹ ಪಾಸೊಂಡೆಗಳೆಲ್ಲ, ನಮಗೆ ಬರ್ಬೇಕಿದ್ದ ರೋಗ ಬೇನುಗಳೆಲ್ಲ ಆತನು ತನ್ನ ಮೇಲೆ ಹೊತ್ಕೊಂಡು ಆ ಪ್ರಾಣವನ್ನು ಕೊಟ್ಟು ಮೂರನೇ ದಿನ ಎದ್ದು ಬಂದು ಜೀವಿಸ್ತಾ ಇದ್ದಾನೆ. ಅಷ್ಟೊಂದು ಪ್ರೀತಿ ಆ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ದೇವರಿಂದ ದೂರ ಹೋಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯ ಮಗಳೇ, ಇವತ್ತು ನೀನು ನಿನ್ನ ಜೀವಿತದಲ್ಲಿ ನೀನು ಪ್ರೀತಿಯಿಂದ ಇವತ್ತು ಬಾ ದೇವರ ಹತ್ರ. ಇವತ್ತು ನೀನು ಎಲ್ಲಾ ಕಳ್ಕೊಂಡಿರ್ಬೇಕು, ನಿನ್ನ ಮನೆ, ನಿನ್ನ ಗಂಡನ ಪ್ರೀತಿ, ನಿನ್ನ ಹೆಂಡತಿ ಪ್ರೀತಿ, ನಿನ್ನ ಮಕ್ಕಳ ಪ್ರೀತಿ, ಇವತ್ತು ಪ್ರತಿಯೊಂದು ನೀನು ಕಳ್ಕೊಂಡಿರ್ಬೇಕು. ಆದ್ರೆ ನೀನು ಆ ಪ್ರೀತಿ ಸ್ವರೂಪನಾದ ದೇವರ ಹತ್ರ ಬಂದಿದಾಗ ಆತನ ಪ್ರೀತಿ ನಿಮ್ಮ ಮೇಲಿರುತ್ತೆ. ಯಾವಾಗಾಯ್ತು ನೀನು ಯೇಸು ಕ್ರಿಸ್ತನನ್ನು ಪ್ರೀತಿಸುವಾಗ ಜನರು ನೀನು ಬಿಟ್ಟು ಹೋಗಿರುವಂತ ತೆರಿಗೆ ಬಂದು ನೀನು ಪ್ರೀತಿಸ್ತಾರೆ. ಇವತ್ತು ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಬಂಧು ಬಳಗ, ನಿನ್ನ ಸ್ನೇಹಿತರು ನಿನ್ನ ದ್ವೇಷಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಭಯಪಡಬೇಡ. ಆ ಪ್ರೀತಿ ಸ್ವರೂಪನಾದ ದೇವರ ಹತ್ರ ಬಾ, ಆತನಿಗೆ ಪ್ರೀತಿ ಮಾಡು, ಆಗೆಲ್ಲರೂ ನಿನ್ನನ್ನು ಪ್ರೀತಿಸುವರು,
ನಿನ್ನನ್ನು ಗೌರವಿಸುವರು ಮತ್ತು ನೀನು ಕಳೆದುಕೊಂಡಿರುವಂತದೆಲ್ಲ ದೇವರು ನಿನಗೆ ಹಿಂತಿರುಗಿ ಕೊಡುವರಿವದಾಗಿ ನೋಡ್ತವೆ. ಮತ್ತಾಯನ ಬರೆದ ಸುವಾರ್ತೆ 6:33 ದೇವರ ವಾಕ್ಯ ಹೇಳುತ್ತದೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಅದರ ನಿಮಿತ್ತ ಎಲ್ಲ ನಿನಗೆ ದೊರಕುವುದೆಂಬುದಾಗಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಶುಕ್ರವಾರ ಈ ವಾಕ್ಯವನ್ನು ನೀವು ಕೇಳಿರುವಾಗ ಅದ್ಭುತವಾಗಿ ದೇವರ ಹತ್ರ ಬನ್ನಿ. ಇವತ್ತು ನನ್ನ ದೇವರು ಕ್ಷಮಾಪಣೆ ಕೊಡೋದಿಲ್ಲೇನೋ, ನನ್ನ ದೇವರು ಪ್ರೀತಿ ಮಾಡೋದಿಲ್ಲ ಅನ್ಕೋಬೇಡಿ. ಇವತ್ತು ಎಷ್ಟೇ ನೀ ಪಾಪದಲ್ಲಿದ್ದರು, ನಿನ್ನ ಪಾಪ ಕೆಂಪಾಗಿದ್ದರು, ನಿನ್ನ ಪಾಪವನ್ನು ತೊಳೆದು ಹಿಮದಂತೆ ಬೆಳ್ಳಿಗೆ ಮಾಡುವ ಆ ಯೇಸು ಕ್ರಿಸ್ತನು ಇದ್ದಾನೆ. ಆತನು ತನ್ನ ರಕ್ತದಿಂದ ನಿನ್ನ ಪಾಪವನ್ನು ಆ ಶಿಲ್ಬೆ ಮೇಲೆ 2025 ವರ್ಷಗಳಿಂದ ತೊಳೆದಾಕಿದ್ದಾನೆ. ಇವತ್ತು ನಿನ್ನನ್ನು ಹಿಮದಂತೆ ಬೆಳ್ಳಿಗೆ ಮಾಡ್ತಾನೆ. ಹಲ್ಲೆಲೂಯ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಭಯಪಡದೆ, ಇವತ್ತು ನನ್ನ ಕಣ್ಣೀರು, ನನ್ನ ಪರಿಸ್ಥಿತಿ ಯಾರು ನೋಡ್ತಾ ಇಲ್ಲ, ನನಗೆ ಯಾರು ಪ್ರೀತಿಸ್ತಲ್ಲ ಅಂತ ಹೇಳಿ ನೀನು ಕೊರಗ್ತಾ ಇದ್ದೀಯ. ಯಾಕಂದ್ರೆ ಅನೇಕ ಜನರು ಪ್ರೀತಿಗಾಗಿ ಹಾತೊರಿತಾರೆ. ನನಗೆ ಅವ್ರು ಪ್ರೀತಿ ಮಾಡ್ತಿಲ್ಲ, ಗಂಡ ಪ್ರೀತಿ ಮಾಡ್ತಿಲ್ಲ, ಹೆಂಡತಿ ಪ್ರೀತಿ ಮಾಡೋದಿಲ್ಲ, ನನ್ನ ಮಕ್ಕಳು ಪ್ರೀತಿ ಮಾಡೋದಿಲ್ಲ ಅಂತ ಅನೇಕ ಜನರು ಪ್ರೀತಿಗಾಗಿ ಏನ್ ಮಾಡ್ತಾರೆ, ತವಕ ಪಡ್ತಾರೆ. ಪ್ರೀತಿಗಾಗಿ ಏನ್ ಮಾಡ್ತಾರೆ, ಅನೇಕ ಜನರು ಹಂಬಲಿಸ್ತಾರೆ. ಆದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಯಥಾರ್ಥ ಮನಸ್ಸು ಹೇಳಿರುವಂತಹ ಯೇಸು ಕ್ರಿಸ್ತನ ಪ್ರೀತಿಗಾಗಿ ತವಕಪಡಿ. ಯಾವಾಗಾಯ್ತು ಎಲ್ಲ ಬಿಟ್ಬಿಟ್ಟು ಯೇಸು ಕ್ರಿಸ್ತನ ಪ್ರೀತಿ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ಅಂದ್ರ ಇಡೀ ಲೋಕನೇ ನಿಮ್ಮ ಪ್ರೀತಿಸ್ತದೆ. ನಿಮ್ಮ ಕಳೆದುಕೊಂಡಿರುವಂಥದ್ದು ಮನೆ, ಆಸ್ತಿ, ಅಂತಸ್ತಾಗ್ಲಿ, ಏನೇ ದುಡ್ಡಾಗ್ಲಿ, ಪ್ರೀತಿ ಆಗ್ಲಿ, ದೇವರು ನಿಮಗೆ ತಿರುಗಿ ಕೊಡ್ತಿರಬಹುದಾಗಿ ದೇವರು ಇರುವ ಒಂದು ವಾಕ್ಯದಲ್ಲಿ ವಾಗ್ದಾನ ಮಾಡ್ತಾ ಇದ್ದಾರೆ. ಯಾಕೋಬನಿಗೆ ಆಶೀರ್ವಾದ ಮಾಡಿದ ದೇವರು ನಮಗೂ ನಿಮಗೂ ಆಶೀರ್ವಾದ ಮಾಡ್ತಾ ಇರುವುದಾಗಿ ನಾವು ನೋಡ್ತೇವೆ. ಹೀಗಾಗುವಂತೆ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ. ದೇವ, ಈ ಶುಕ್ರವಾರ ದಿವಸದವರೇ ಸ್ವಲ್ಪ ಹೊತ್ತು ನಿನ್ನ ವಾಕ್ಯ ಧ್ಯಾನ ಮಾಡಲು ಸಹಾಯ ಮಾಡಿದಿ. ಈ ವಾಕ್ಯಗಳು ಸ್ವಲ್ಪ ನಮಗೆ 100ಕ್ಕೆ 100 ಪ್ರತಿಫಲ ಕೊಟ್ಟು ಈ ವಾಕ್ಯಗಳೆಲ್ಲ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡು. ಯೂಟ್ಯೂಬ್ ಅಲ್ಲಿ ವೀಕ್ಷಿಸುವ ಎಲ್ಲ ನಿನ್ನ ಮಕ್ಕಳು ಈ ವಿಡಿಯೋ ನೋಡಿ, ಹೌದು ಸಮೀಪತ್ತು ನಿನ್ನಿಂದ ದೂರ ಹೋಗಿರಬೇಕಂತಾನೆ ತಿರುಗಿ ಅವರು ನೀನು ಪ್ರೀತಿ ಮಾಡುವ ದೇವರಾಗಿದೆ. ಅವರು ನಿನ್ನ ಹತ್ರ ಬಂದಿದಾಗ ತಿರುಗಿ ಪ್ರೀತಿ ಮಾಡಿ ಅವರಿಗೆ ಆಧರಿಸಿ ಅವಳು ಕಳೆದುಕೊಂಡಿರುವಂತಹ ಎಲ್ಲ ಒಂದು ಪ್ರೀತಿ, ಆ ಮಾನ ಮರ್ಯಾದೆ ಅವರಿಗೆ ತಿರುಗಿ ನೀ ಕೊಡ್ತೀಯ ಎಂಬುದಾಗಿ ವಾಗ್ದಾನ ಮಾಡಿದಿ. ಈ ವಾಕ್ಯದಂತೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅನೇಕ ಅನ್ಯ ಜನರು ರಕ್ಷಣೆ ಹೊಂದಲಿ. ನೀ ವಾಕ್ಯಗಳನ್ನು ನೋಡಿ ನೀನೇ ಜೀವಿಸುವ ದೇವರ ನಂಬಿ ಅವರು ನಿನ್ನನ್ನು ಹಿಂಬಾಲಿಸಂತೆ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಜೀಸಸ್ ಮಿನಿಸ್ಟ್ರಿ ಸೇವೆ ದಿನ ದಿನ ಅಭಿವೃದ್ಧಿ ಆಗ್ಬೇಕೆ ನಾವು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ಒಂದು ಸೇವೆ ಯೇಸು ನಾಮದಲ್ಲಿ ದಿನ ದಿನ ಅಭಿವೃದ್ಧಿಯಾಗಲಿ. ಅನೇಕ ಜನರು ಸುವಾರ್ತೆ ಸಾರುವಂತೆ, ಪ್ರಾರ್ಥನೆ ಮಾಡುವಂತೆ ನಮ್ಮನ್ನು ಆಶೀರ್ವಾದ ಮಾಡು. ನಿನ್ನ ಅಭಿಷಕ್ತನಾಗಿ ಇನ್ನು ಹೆಚ್ಚು ಕೃಪೆಯಿಂದ ತುಂಬಿಸ್ಬೇಕಂತ ಪ್ರಾರ್ಥಿಸ್ತೇನೆ. ಆಲ್ರೆಡಿ ಯಾರ್ಯಾರು ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊತಾ ಇದ್ದಾರೆ ಅವರೆಲ್ಲರನ್ನ ಹೆಸರಿಸಾಗಿ ಆಶೀರ್ವಾದ ಮಾಡಿದವ್ರೆ. ಹೌದು ಸಮಯ ಪ್ರೇಯರ್ಗೆ ಬಂದು ಯಾರು ಪ್ರೇಯರ್ ಮಾಡಿಸ್ಕೊತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಆಶೀರ್ವಾದ ಮಾಡು. ಮತ್ತೆ ನಾವು ಕೂಡ ಅನೇಕ ಸ್ಥಳದಲ್ಲಿ ಹೋಗಿ ನೀನು ಸುವಾರ್ತೆ ಸಾರಿ ನಿನ್ನ ವಾಕ್ಯ ಹೇಳಿ ಅನೇಕ ಜನರು ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡು. ಫೋನಲ್ಲಿ ಮತ್ತೆ ಅನೇಕ ಜನರಿಗೆ ಡೈರೆಕ್ಟ್ ಹೋಗಿ ಅನೇಕ ಊರು, ತಾಲೂಕು, ಡಿಸ್ಟ್ರಿಕ್ಟ್, ಸ್ಟೇಟ್, ಅನೇಕ ಪ್ರದೇಶಗಳಲ್ಲಿ ಹೋಗಿ ನಿನ್ನ ಸ್ವಾರ್ಥ ಸಾರುವಂತೆ ನೀನೇ ನನ್ನನ್ನು ಹೆಚ್ಚಾಗಿ ನಿನ್ನ ಸಾಧಕನಾಗಿ ಉಪಯೋಗ ಮಾಡ್ಕೋಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಮಹಿಮಾ ನಿನಗೆ, ಘನತೆ ನಿನಗೆ ಸ್ವಾಮಿ. ಪ್ರಾರ್ಥನೆ ಕೇಳಿದಿ, ಆಶೀರ್ವಾದ ಮಾಡಿದಿ ಕರ್ತನೆ, ಅದಕ್ಕಾಗಿ ಸ್ತೋತ್ರವಾಗಲಿ. ಇಷ್ಟೊತ್ತಿನ ಪ್ರಾರ್ಥನೆ ಮಾಡುವಂತೆ, ವಾಕ್ಯ ಕೇಳುವಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿದಿ. ವಾಕ್ಯವೆಲ್ಲರೂ ನಮ್ಮ ಆತ್ಮೀಯ ಲಾಭಕ್ಕಾಗಿ 100ಕ್ಕೆ 100 ಪ್ರತಿಫಲ ಕೊಟ್ಟು ನಿನ್ನ ಸಾಕ್ಷಿ ಮಕ್ಕಳಾಗಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಮತ್ತೆ ಯಾರಿಗೆ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಮಕ್ಕಳನ್ನು ಒಬ್ಬೊಬ್ಬರನ್ನ ಹೆಸರಿಸಲಿಕ್ಕೆ ಆಶೀರ್ವದಿಸಿ ಅವರನ್ನು ಬಲಪಡಿಸಿ ಕಾಯ್ದು ಕಾಪಾಡಿ ನಡೆಸಬೇಕಂತ ಹೇಳಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕರ ಯೇಸು ಕ್ರಿಸ್ತನೇ ನಿಮ್ಮ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಗಳ ತಂದೆ. ಆಮೇನ್, ಆಮೇನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಸಹವಾಸವು ನಮ್ಮೆಲ್ಲರಿಂದಿಗೂ ಎಲ್ಲವನ್ನು ವೀಕ್ಷಿಸುವ ದೇವರ ಮಕ್ಕಳಂದಿಗೂ, ವಿಶ್ವಾಸಿಗಳಂದಿಗೂ, ಸೇವಕರಂದಿಗೂ, ಮುಖ್ಯವಾಗಿ ಜೀಸಸ್ ಮಿನಿಸ್ಟ್ರಿಯೊಂದಿಗೂ, ನನ್ನೊಂದಿಗೂ, ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳೊಂದಿಗೂ ಎಂದಿಗೂ ಎಂದಿಗೂ ಎಂದೆಂದಿಗೂ ನೆಲೆಯಾಗಿರಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.